ನಮಸ್ಕಾರ ವೀಕ್ಷಕರೇ. ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವಿನ ಮೂರನೇ ಓಡಿಐ ಪಂದ್ಯದಲ್ಲಿ ಅಕ್ಷರಶಃ ಅಬ್ಬರಿಸಿದರು ಶುಭ್ಮನ್ ಗಿಲ್, ವಿರಾಟ್ ಕೊಹ್ಲಿ ಮತ್ತು ಶ್ರೇಯಸ್ ಅಯ್ಯರ್. ಇವರ ಶತಕದ ಅಬ್ಬರಕ್ಕೆ ತತ್ತರಿಸಿ ಹೋಯಿತು ಇಂಗ್ಲೆಂಡ್ ಪಡೆ. ಹೌದು ವೀಕ್ಷಕರೇ, ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವಿನ ಕೊನೆಯ ಮತ್ತು ಮೂರನೇ ಓಡಿಐ ಪಂದ್ಯ ಇಂದು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಪ್ರಾರಂಭಗೊಂಡಿತು. ಈ ಪಂದ್ಯದ ಟಾಸ್ ಗೆದ್ದು ಇಂಗ್ಲೆಂಡ್ ತಂಡದ ನಾಯಕ ಜೋಸ್ ಬಟ್ಲರ್ ಅವರು ಮೊದಲು ಬೌಲಿಂಗ್ ಅನ್ನು ಆಯ್ದುಕೊಂಡು ಭಾರತ ತಂಡಕ್ಕೆ ಬ್ಯಾಟಿಂಗ್ ಮಾಡುವ ಅವಕಾಶವನ್ನ ಮಾಡಿಕೊಟ್ಟರು. ಇದರಂತೆ ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ಕಣಕ್ಕಿಳಿದ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ರವರು ಯಾವುದೇ ಜೊತೆಯಾಟವನ್ನ ಕಲೆ ಹಾಕಲಾಗಲಿಲ್ಲ. ಕಳೆದ ಪಂದ್ಯದಲ್ಲಿ ಸ್ಫೋಟಕ ಶತಕವನ್ನು ಸಿಡಿಸಿ ಮಿಂಚಿದ್ದ ನಾಯಕ ರೋಹಿತ್ ಶರ್ಮಾರವರು ಎಂದಿನಂತೆ ಮತ್ತೆ ಕಳಪೆ ಫಾರ್ಮ್ ಅನ್ನು ಮುಂದುವರಿಸುವ ಮೂಲಕ ತಾವು ಎದುರಿಸಿದ ಎರಡನೇ ಎಸೆತದಲ್ಲೇ ಮಾರ್ಕ್ ವುಡ್ ರವರಿಗೆ ತಮ್ಮ ವಿಕೆಟನ್ನು ಒಪ್ಪಿಸುವ ಮೂಲಕ ಪೆವಿಲಿಯನ್ ಕಡೆಗೆ ನಡೆದರು. ಇವರಾದ ನಂತರ ಕ್ರೀಸ್ಗೆ ಇಳಿದ ವಿರಾಟ್ ಕೊಹ್ಲಿ ಅವರು ಶುಭ್ಮನ್ ಗಿಲ್ ರವರೊಂದಿಗೆ ಒಳ್ಳೆಯ ಜೊತೆಯಾಟವನ್ನು ಆರಂಭಿಸಿದರು. ಈ ಮೂಲಕ ಶುಭ್ಮನ್ ಗಿಲ್ ಮತ್ತು ವಿರಾಟ್ ಕೊಹ್ಲಿ ರವರು ಬರೋಬ್ಬರಿ 121 ರನ್ಸ್ಗಳ ಜೊತೆಯಾಟವನ್ನು ಆಡುವ ಮೂಲಕ ಒಳ್ಳೆಯ ಸ್ಕೋರನ್ನು ಕಲೆ ಹಾಕಿದರು. ಇದರೊಂದಿಗೆ ವಿರಾಟ್ ಕೊಹ್ಲಿ ರವರು ವೈಯಕ್ತಿಕವಾಗಿ 55 ಎಸೆತಗಳಲ್ಲಿ 7 ಬೌಂಡರಿ ಮತ್ತು 1 ಸಿಕ್ಸರ್ ಅನ್ನು ಸಿಡಿಸುವ ಮೂಲಕ 52 ರನ್ಸ್ಗಳನ್ನು ಕಲೆ ಹಾಕಿ ಪೆವಿಲಿಯನ್ ಕಡೆಗೆ ನಡೆದರೆ, ಶುಭ್ಮನ್ ಗಿಲ್ ರವರು ಮತ್ತೊಂದು ಕಡೆಗೆ ಶ್ರೇಯಸ್ ಅಯ್ಯರ್ ಅವರೊಂದಿಗೆ ಮತ್ತೆ ತಮ್ಮ ಸ್ಫೋಟಕ ಇನ್ನಿಂಗ್ಸ್ ಅನ್ನು ಮುಂದುವರಿಸಿದರು. ಈ ಮೂಲಕ ಶ್ರೇಯಸ್ ಅಯ್ಯರ್ ಅವರು 64 ಎಸೆತಗಳಲ್ಲಿ 8 ಬೌಂಡರಿ ಮತ್ತು 2 ಸಿಕ್ಸರ್ಗಳ ಸಹಾಯದೊಂದಿಗೆ 78 ರನ್ಸ್ಗಳ ಮಿಂಚಿನ ಆಟವನ್ನಾಡಿದರೆ, ಇನ್ನೊಂದು ಕಡೆಗೆ ಶುಭ್ಮನ್ ಗಿಲ್ ರವರು ತಾವು ಎದುರಿಸಿದ 102 ಎಸೆತಗಳಲ್ಲಿ 14 ಬೌಂಡರಿ ಮತ್ತು 3 ಸಿಕ್ಸರ್ಗಳನ್ನು ಸಿಡಿಸುವ ಮೂಲಕ 112 ರನ್ಸ್ಗಳನ್ನು ಕಲೆ ಹಾಕಿ ಶತಕದ ಆರ್ಭಟವನ್ನು ಮಾಡಿದರು. ಇವರ ವಿಕೆಟ್ನ ನಂತರ ಪಂದ್ಯವನ್ನು ಮುಂದುವರಿಸಿದ ಕೆಎಲ್ ರಾಹುಲ್ ಮತ್ತು ಹಾರ್ದಿಕ್ ಪಾಂಡ್ಯ ರವರು ವೈಯಕ್ತಿಕವಾಗಿ ಕೆಎಲ್ ರಾಹುಲ್ ರವರು 29 ಎಸೆತಗಳಲ್ಲಿ 40 ರನ್ಸ್ಗಳನ್ನು ಕಲೆ ಹಾಕಿದರೆ, ಹಾರ್ದಿಕ್ ಪಾಂಡ್ಯ ರವರು 9 ಎಸೆತಗಳಲ್ಲಿ 17 ರನ್ಸ್ಗಳನ್ನು ಕಲೆ ಹಾಕಿದರು ಮತ್ತು ಅಕ್ಷರ್ ಪಟೇಲ್ ರವರು 12 ಎಸೆತಗಳಲ್ಲಿ 13 ರನ್ಸ್ಗಳನ್ನು ಕಲೆ ಹಾಕಿದರೆ, ವಾಷಿಂಗ್ಟನ್ ಸುಂದರ್ ಅವರು 14 ಎಸೆತಗಳಲ್ಲಿ 14 ರನ್ಸ್ಗಳನ್ನು ಕಲೆ ಹಾಕಿದರು ಮತ್ತು ಹರ್ಷಿತ್ ರಾಣಾ ರವರು 10 ಎಸೆತಗಳಲ್ಲಿ 13 ರನ್ಸ್ಗಳನ್ನು ಕಲೆ ಹಾಕಿದರೆ, ಹರ್ಷದೀಪ್ ಸಿಂಗ್ ರವರು 2 ಎಸೆತಗಳಲ್ಲಿ 2 ರನ್ಸ್ಗಳನ್ನು ಕಲೆ ಹಾಕಿ ತಮ್ಮ ವಿಕೆಟ್ ಅನ್ನು ಒಪ್ಪಿಸಿದರು ಮತ್ತು ಕುಲ್ದೀಪ್ ಯಾದವ್ ರವರು 1 ಎಸೆತವನ್ನು ಎದುರಿಸಿ 1 ರನ್ ಅನ್ನು ಕಲೆ ಹಾಕಿ ನಾಟ್ಔಟ್ ಪ್ಲೇಯರ್ ಆಗಿ ಉಳಿದುಕೊಂಡರು. ಈ ಮೂಲಕ ಇಂಗ್ಲೆಂಡ್ ವಿರುದ್ಧದ ಮೂರನೇ ಓಡಿಐ ಪಂದ್ಯದಲ್ಲಿ ಭಾರತ ತಂಡವು ಅಕ್ಷರಶಃ ಆರ್ಭಟದ ಬ್ಯಾಟಿಂಗ್ ಮಾಡುವ ಮೂಲಕ ತನ್ನ ನಿಗದಿತ 50 ಓವರ್ಗಳಲ್ಲಿ 356 ರನ್ಸ್ಗಳನ್ನು ಕಲೆ ಹಾಕಿ ತನ್ನ ಪ್ರಮುಖ 10 ವಿಕೆಟ್ಸ್ಗಳನ್ನು ಕಳೆದುಕೊಂಡು ಇಂಗ್ಲೆಂಡ್ ತಂಡದ ಮುಂದೆ 357 ರನ್ಸ್ಗಳ ಗುರಿಯನ್ನು ಇಟ್ಟಿದೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವಿನ ಮೂರನೇ ಓಡಿಐ ಪಂದ್ಯದಲ್ಲಿ ಯಾವ ತಂಡ ಗೆದ್ದು ಬೀಗಬಹುದು? ಕಮೆಂಟ್ ಮೂಲಕ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ನಮಸ್ಕಾರ.